ಪ್ರಯಾಣಿಕರೇ ಗಮನಿಸಿ, ಮುಂದಿನ ನಿಲ್ದಾಣ ಬೆಂಗಳೂರು ಮಹಾನಗರ. ಹಳದಿ ಮಾರ್ಗದಲ್ಲಿ ಮೆಟ್ರೋ ಓಡ್ತಿದ್ದಂತೆ ಹೊಸ ದಾಖಲೆ. ಒಂದೇ ದಿನ 1 ಮಿಲಿಯನ್ ಪ್ರಯಾಣಿಕರ ಸಂಚಾರ. ಬೆಂಗಳೂರು ದಕ್ಷಿಣ ಭಾಗದ ಜನರ ಬಹುದಿನದ ಕನಸಾಗಿದ್ದ ಹಳದಿ ಮೆಟ್ರೋ ಮಾರ್ಗ ಮೊನ್ನೆ ಅಂದ್ರೆ ಭಾನುವಾರವಷ್ಟೇ ಉದ್ಘಾಟನೆಯಾಗಿತ್ತು. ಪ್ರಧಾನಿ ಮೋದಿ ಯೆಲ್ಲೋ ಮಾರ್ಗಕ್ಕೆ ಚಾಲನೆ ನೀಡಿದ್ರು. ಇದೇ ಮಾರ್ಗದಲ್ಲಿ ಪ್ರಯಾಣಿಕರ ಸೇವೆ ಆರಂಭವಾಗ್ತಿದ್ದಂತೆ ಮೆಟ್ರೋ ಪ್ರಯಾಣದಲ್ಲಿ ಹೊಸ ದಾಖಲೆಯಾಗಿದೆ. ಹಸಿರು ಮತ್ತು ನೇರಳೆ ಮಾರ್ಗದಲ್ಲಿ ಒಂದೇ ದಿನ 9,66,000 ಪ್ರಯಾಣಿಕರು ಸಂಚರಿಸಿದ್ದು ಈವರೆಗೆ ದಾಖಲೆಯಾಗಿತ್ತು. ಆದರೆ ಯೆಲ್ಲೋ ಲೈನ್ ಓಪನ್ ಆಗ್ತಿದ್ದಂತೆ ಸೋಮವಾರ 3 ಮಾರ್ಗ ಸೇರಿದಂತೆ ಬರೋಬ್ಬರಿ 10,48,000 ಪ್ರಯಾಣಿಕರು ಸಂಚರಿಸಿದ್ದಾರೆ. ಆ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಟ್ವೀಟ್ ಮೂಲಕ ಸಂತಸ ಹಂಚಿಕೊಂಡ ಸಿಎಂ ಡಿಸಿಎಂ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಕೂಡ ಟ್ವೀಟ್ ಮೂಲಕ ಈ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಯೆಲ್ಲೋ ಲೈನ್ ಮಾರ್ಗದಿಂದಾಗಿ ಎಲೆಕ್ಟ್ರಾನಿಕ್ ಸಿಟಿ, ಸಿಂಗಸಂದ್ರ, ಸಿಲ್ಕ್ ಬೋರ್ಡ್ ಭಾಗದ ಐಟಿ ಉದ್ಯೋಗಿಗಳಿಗೆ ಅನುಕೂಲವಾಗಿದೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಲು ಸಹಕಾರಿಯಾಗಿದ್ದು, ಒಂದೇ ದಿನ 1 ಮಿಲಿಯನ್ ಪ್ರಯಾಣಿಕರು ಸಂಚರಿಸಿರೋದು ಹೊಸ ಮೈಲಿಗಲ್ಲು ಅಂತ ಟ್ವೀಟ್ ಮಾಡಿದ್ದಾರೆ. 25 ನಿಮಿಷಕ್ಕೊಂದು ರೈಲು. ಪ್ರಯಾಣಿಕನಿಗೆ ಆರ್ವಿ ರೋಡ್ ಪ್ಲಾಟ್ಫಾರ್ಮ್ ತುಂಬಾ ಚಿಕ್ಕದಾಗಿದ್ದು ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಪೀಕ್ ಅವರ್ನಲ್ಲಿ ನೂಕುನುಗ್ಗಲಲ್ಲಿ ಪ್ರಯಾಣಿಕರು ಟ್ರ್ಯಾಕ್ ಮೇಲೆ ಬೀಳೋ ಸಾಧ್ಯತೆ ಹೆಚ್ಚಾಗಿದೆಯಂತೆ. ಪ್ಲಾಟ್ಫಾರ್ಮ್ ಸ್ಕ್ರೀನಿಂಗ್ ಡೋರ್ ಅಳವಡಿಸಲು ಸಂಸದ ತೇಜಸ್ವಿ ಸೂರ್ಯ ಮೆಟ್ರೋ ಎಂಡಿಗೆ ಮನವಿ ಮಾಡಿದ್ದಾರೆ. ಪ್ರಯಾಣಿಕರು ಕೂಡ ಪ್ಲಾಟ್ಫಾರ್ಮ್ ಡೋರ್ ಬೇಕು ಅಂತಿದ್ದಾರೆ. ಸೊ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ಸರ್, ಯೆಲ್ಲೋ ಲೈನ್ಗೆ ಗ್ರೀನ್ ಲೈನ್ ಇಂದ ಬರೋ ಜನ ಒಂದು ಪ್ಲಾಟ್ಫಾರ್ಮ್ ಈ ಒಂದು ವಾಕ್ವೇ ಇಂದ ಬರ್ತಾ ಇದ್ದಾರೆ. ಅಲ್ಲಿ ಜಾಗ ಸ್ವಲ್ಪ ಚಿಕ್ಕದಿದೆ, ಬೀಳೋ ಸಾಧ್ಯತೆ ಇದೆ. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಅಕಾರ್ಡಿಂಗ್ ಟು ರೆಗ್ಯುಲೇಷನ್ಸ್ ಇರೋ ಪ್ರಕಾರನೇ ಒಂದು ಪ್ಲಾಟ್ಫಾರ್ಮ್ ಸ್ಕ್ರೀನಿಂಗ್ ಡೋರ್ PSD ಅಂತ ನೀವು ಹೇಳಿದ್ರಲ್ಲ, ಅದು ಹಾಕ್ಬಿಟ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಶೀಘ್ರದಲ್ಲೇ ಪ್ಲಾಟ್ಫಾರ್ಮ್ ಸ್ಕ್ರೀನಿಂಗ್ ಡೋರ್ ಅಳವಡಿಸ್ತೀವಿ ಅಂತ BMRCL ಮುಖ್ಯ ಸಾರ್ವಜನಿಕ ಅಧಿಕಾರಿ ಯಶವಂತ್ ಚೌಹಾಣ್ ಹೇಳ್ತಿದ್ದಾರೆ. ಬಟ್ ಇವಾಗ ಇದು ಆಲ್ರೆಡಿ ಕನ್ಸ್ಟ್ರಕ್ಟೆಡ್ ಲೈನ್ಸ್ ಇರೋದ್ರಿಂದ ಅದ್ರ ಬಗ್ಗೆ ಕೂಡ ನಾವು ನಮ್ಮ ಫೇಸ್ 1 ಏನಿದೆ ಅದನ್ನ ರೀಕ್ಲೇಮಿಂಗ್ ಮಾಡಬೇಕು ಅನ್ನೋದಕ್ಕೆ ಆಲ್ರೆಡಿ ನಮ್ಮ ಚರ್ಚೆಗಳು ನಡೀತಾ ಇದೆ. ಯಾಕಂದರೆ ಅದು ಎಲ್ಲ ಸ್ಟೇಷನಲ್ಲಿ ಅಳವಡಿಸ್ಬೇಕು, ಇಲ್ಲ ಹೆಂಗೆ ಮಾಡಬೇಕು ಅನ್ನೋದು ಕೂಡ ನಡೀತಾ ಇದೆ. ಹಾಗಾಗಿ ಒಂದಷ್ಟು ಟ್ರಯಲ್ ಮಾಡಬೇಕು ಅಂತಲೂ ಕೂಡ ಚರ್ಚೆ ನಡೀತಾ ಇದೆ. ಯೆಲ್ಲೋ ಮಾರ್ಗದಲ್ಲಿ BMRCL ಮತ್ತೊಂದು ಎಡವಟ್ಟು ಮಾಡಿದೆ. ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ ಜಾಗದಲ್ಲಿ ಕೋನಪ್ಪನ ಅಗ್ರಹಾರ ಎಂದಿರಬೇಕಾಗಿತ್ತು. ಆದರೆ ಇನ್ಫೋಸಿಸ್ ಫೌಂಡೇಶನ್ ಕೋನಪ್ಪನ ಅಗ್ರಹಾರ ಅಂತ ಹೆಸರಿಟ್ಟಿದೆ. ಕೋನಪ್ಪನ ಅಗ್ರಹಾರ ಮೆಟ್ರೋ ಸ್ಟೇಷನ್ ಜಾಗದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೆಸರಿಡಲಾಗಿದೆ. ಇದು ಪ್ರಯಾಣಿಕರಿಗೆ ಗೊಂದಲ ಮೂಡಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ.